ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಕರಿಮಣಿ ಸೀರಿಯಲ್ನಲ್ಲಿ ಕರ್ಣನ್ ತಾಯಿ ಕರ್ಣನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಕರ್ಣನ್ ತಂದೆ ಕರ್ಣನಿಗೆ ಫೋನ್ ಮಾಡ್ತಾರೆ. ಆಗ ಕರ್ಣನ್ ತಮ್ಮ ಭರತ್ ಕರ್ಣನ್ ಫೋನನ್ನು ರಿಸೀವ್ ಮಾಡ್ತಾನೆ. ಇಲ್ಲಿ ಕರ್ಣ ಇಷ್ಟೋ ತನಕ ಯಾಕೆ ಫೋನ್ ಪಿಕ್ ಮಾಡಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಕರ್ಣನ್ ತಮ್ಮ ಫೋನ್ ಕಾರಲ್ಲಿತ್ತು, ಕೇಳಿಸ್ಲಿಲ್ಲ ಅಂತ ಹೇಳ್ತಾನೆ. ಎಲ್ಲಿ ಕರ್ಣ, ಏನು ಮಾಡ್ತಿದ್ದೀರಾ, ಅಲ್ಲೇನಾಗ್ತಿದೆ ಅಂತ ಕೇಳ್ತಾರೆ. ಅದಕ್ಕೆ ಭರತ್, ನಾವು ಸೇಫ್ ಆಗಿದ್ದೀವಿ ಅಣ್ಣ, ಅವ್ನು ಕೆಲಸ ಮಾಡ್ತಿದ್ದಾನೆ ಅಣ್ಣ. ಇಲ್ಲಿವರೆಗೆ ಅವ್ನು ಹೀರೋ ಆಗಿ ಅವ್ನ ತಪ್ಪನ್ನೆಲ್ಲ ಸರಿ ಮಾಡ್ತಿದ್ದ, ಆದರೆ ಈ ಸಾರಿ ವಿಲನ್ ಆಗಿ ತಾನು ಮಾಡಿರೋ ತಪ್ಪನ್ನು ಸರಿ ಮಾಡ್ಕೋತಿದ್ದಾನೆ. ನಾವು ಸೇಫ್ ಆಗಿದ್ದೀವಿ, ನೀವೇನೋ ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ, ನಾವು ಬರ್ತೀವಿ ಅಂತ ಭರತ್ ಹೇಳ್ತಾನೆ. ಆದರೆ ಕರ್ಣನ್ ತಾಯಿಗೆ ಸಾಹಿತ್ಯ ಚಿಕ್ಕಮ್ಮ ಹೇಳಿರೋದನ್ನು ಮರೆಯೋಕೆ ಆಗಲ್ಲ. ಸಾಹಿತ್ಯ ಚಿಕ್ಕಮ್ಮ ಹಾಕಿರೋ ಶಾಪ ಎಲ್ಲ ಅವ್ರ ಕಣ್ಮುಂದೆ ಬಂದ ಹಾಗೆ ಕಾಣಿಸ್ತಿರತ್ತೆ. ಎಲ್ಲಿ ನನ್ನ ಮಗನಿಗೆ ಅವ್ರು ಹಾಕಿರೋ ಶಾಪ ತಟ್ಟುತ್ತೋ, ಅವನಿಗೇನಾದರೂ ಆಗುತ್ತೋ ಅನ್ನೋ ಭಯ ಅವರನ್ನು ಕಾಡ್ತಾ ಇರುತ್ತೆ. ಕರ್ಣ ಏನು ಮಾಡ್ತಾನೆ, ಯಾವಾಗ ಬರ್ತಾನೆ ಅಂತ ಅವ್ನ ದಾರಿನೇ ಕಾಯ್ತಿರ್ತಾರೆ ಕರ್ಣನ್ ತಾಯಿ. ಈ ಕಡೆಯಿಂದ ಸಾಹಿತ್ಯ ತಲೆ ಸುತ್ತಬಿಟ್ಟು ಬಿದ್ದುಬಿಡ್ತಾಳೆ. ಆಗ ಭರತ್ ಅವಳನ್ನ ಎಬ್ಸೋ ಪ್ರಯತ್ನ ಮಾಡ್ತಾನೆ. ಅವಳು ಹೇಳ್ದೇ ಇದ್ದವಾಗ ಅಣ್ಣನ ಕೂಗ್ತಾ ಓಡ್ ಬರ್ತಾನೆ. ಅಣ್ಣನ ಕರೀತಾನೆ. ಅವನನ್ನ ನೋಡ್ಬಿಟ್ಟು ಅವನ ಭಯದಲ್ಲಿರೋದನ್ನ ನೋಡಿ ಕರ್ಣ ಬೇಗನೆ ಓಡಿ ಬರ್ತಾನೆ. ಈ ಕಡೆಯಿಂದ ಸಾಹಿತ್ಯ ನೆಲದ ಮೇಲೆ ಬಿದ್ದಿರೋದನ್ನ ನೋಡ್ತಾನೆ. ಅವನು ಎಬ್ಸೋ ಪ್ರಯತ್ನ ಮಾಡ್ತಾನೆ. ಆದರೆ ಅವಳು ಹೇಳ್ದೇ ಇದ್ದವಾಗ ಅವಳನ್ನ ಎತ್ಕೊಂಡೋಗಿ ಕಾರಲ್ಲಿ ಕೂರಿಸಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆಯಿಂದ ಸಾಹಿತ್ಯ ಮನೆಯಲ್ಲಿ ತುಂಬಾನೇ ಟೆನ್ಷನ್ ಆಗಿರ್ತಾರೆ. ಸಾಹಿತ್ಯನ್ ತಮ್ಮ ಬಂದು ಅಕ್ಕನ ಯಾರೋ ಕಿಡ್ನಾಪ್ ಮಾಡಿದಾರಂತೆ, ಹೂವಿನ ಅಂಗಡಿ ದೇವಣ್ಣ ಹೇಳಿದ್ರು ಅಂತ ಹೇಳ್ತಾನೆ. ಯಾರು ಕಿಡ್ನಾಪ್ ಮಾಡಿದ್ರು ಏನು ಅಂತ ಗೊತ್ತಿಲ್ವಾ ಅಂತ ಮನೆಯವರು ಪ್ರಶ್ನೆ ಮಾಡ್ತಾರೆ. ಯಾರು ಅಂತ ಗೊತ್ತಾಗಿಲ್ಲ, ಅವರಿಗೂ ಗೊತ್ತಾಗಿಲ್ವಂತೆ ಅಂತ ಹೇಳ್ತಾನೆ. ಆಗ ಸಾಹಿತ್ಯ ಅಜ್ಜ, ಅಯ್ಯೋ ಅವಳಿಗೆ ಯಾರು ಏನು ಮಾಡಿದ್ರಪ್ಪ, ನಮಗೆ ಯಾಕೆ ಹೀಗಾಗ್ತಿದೆ ಅಂತ ಟೆನ್ಷನ್ ಮಾಡ್ಕೋತಾರೆ. ಆಗ ಸಾಹಿತ್ಯ ಚಿಕ್ಕಮ್ಮ, ಇದೆಲ್ಲ ಯಾರು ಮಾಡಿದ್ದಾರೆ ಅಂತ ನನ್ಗೆ ಗೊತ್ತು. ಆಗ ಕರ್ಣ ಇಲ್ಲಿಗೆ ಬಂದಿದ್ದ, ಅವನು ಮನೆಯೆಲ್ಲ ಹುಡ್ಕಾಡಿದ್ದ, ಸಾಹಿತ್ಯನ ಕೂತ್ಕೊಂಡು ಎಲ್ಲಾ ಕೊನೆಯಲ್ಲೂ ಹುಡುಕ್ತಿದ್ದ, ಅವನೇ ಹೀಗ್ ಮಾಡಿರ್ತಾನೆ ಅಂತ ಹೇಳ್ತಾರೆ. ಆಗ ಸಾಹಿತ್ಯ ಚಿಕ್ಕಪ್ಪ, ಅವನ್ಯಾಕೆ ಇಲ್ಲಿಗೆ ಬಂದ, ಅವನ್ಯಾಕೆ ನಮ್ಮ ಸಾಹಿತ್ಯನ ಕರ್ಕೊಂಡು ಹೋಗ್ತಾನೆ, ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋ ತರ ಮತ್ತೆ ಬಂದ ಅವನು. ಅವನನ್ನು ಸುಮ್ಮನೆ ಬಿಡಲ್ಲ ನಾನು, ಅವನಿಗೆ ತಕ್ಕ ಶಾಸ್ತಿ ಮಾಡ್ತೀನಿ. ನಾವು ಸುಮ್ಮನೆ ಇದೀವಿ ಅಂದ್ರೆ ಅವನೇನ್ ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾನ. ಅವನಿಗೆ ದುಡ್ಡಿದೆ ಅಂತ ಅಹಂಕಾರ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ. ಅವನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಆಗ ಅವ್ರು ಹೇಳ್ತಾರೆ, ನೀವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಸರಿ ಆಯ್ತು, ಅವನನ್ನ ಬಿಡಲ್ಲ ಅಂತ ಅಂದ್ಬಿಟ್ಟು ಸಾಹಿತ್ಯ ಚಿಕ್ಕಪ್ಪ ಮತ್ತೆ ಅಜ್ಜ ಸ್ಟೇಷನ್ಗೆ ಹೊರಡ್ತಾರೆ. ಅವ್ರ ಮನೆಯಿಂದ ಹೊರಗಡೆ ಬರ್ಬೇಕಿದ್ರೆ ಈ ಕಡೆಯಿಂದ ಕರ್ಣನ್ ಕಾರ್ ಬಂದು ಅವ್ರ ಮನೆ ಮುಂದೆ ನಿಲ್ಲುತ್ತೆ. ಆಗ ಅವರು ಶಾಕ್ ಆಗಿ ಅವನನ್ನೇ ನೋಡ್ತಾರೆ. ಅವನು ಕಾರಲ್ಲಿದ್ದ ಸಾಹಿತ್ಯಳನ್ನ ಎತ್ಕೊಂಡು ಬರ್ತಾನೆ. ಆಗ ಸಾಹಿತ್ಯಳ ಅಜ್ಜ ಕೇಳ್ತಾರೆ, ಏನ್ ಮಾಡ್ದೆ ನೀನು, ಏನ್ ಮಾಡ್ದೆ ನನ್ನ ಮೊಮ್ಮಗಳಿಗೆ ಅಂತ ಹೇಳ್ಬಿಟ್ಟು ಮೊಮ್ಮಗಳನ್ನ ಎಬ್ಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಕರ್ಣ ಅವರನ್ನ ಏನು ಲೆಕ್ಕಿಸದೆ ಮನೆ ಒಳಗಡೆ ಸಾಹಿತ್ಯನ ಕರ್ಕೊಂಡ್ಬಂದು ಸೋಫಾದ ಮೇಲೆ ಮಲಗಿಸ್ತಾನೆ. ಆಗ ಮನೆಯವರೆಲ್ಲ ಅವನನ್ನ ಕೇಳೋಕೆ ಶುರು ಮಾಡ್ತಾರೆ. ಏನ್ ಮಾಡ್ದೆ ಅವಳಿಗೆ ಏನಾಗಿದೆ, ಎಲ್ಲಿ ಕರ್ಕೊಂಡೋಗಿದ್ದೆ ನೀನು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಕರ್ಣ ಅವ್ರ ಜೊತೆನೂ ವಿಲನ್ ಲುಕ್ಕಲ್ಲೇ ಮಾತಾಡ್ತಾನೆ. ದಾರಿಲಿ ತಲೆ ಸುತ್ತಿ ಬಿದ್ದ್ಬಿಟ್ಟಿದ್ರು, ಪಾಪ ಅಂತ ಕರ್ಕೊಂಡ್ ಬಂದಿದ್ದೀನಿ, ಏನಾಗಿದೆ ಅಂತ ನೀವೇ ನೋಡ್ಕೊಳ್ಳಿ, ಅದನ್ನ ನನ್ನನ್ನ ಕೇಳ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆಗ ಅವರು ಮತ್ತೆ ತಡೆದು ಕೇಳ್ತಾರೆ, ನೀನೇ ಅವಳನ್ನ ಕರ್ಕೊಂಡೋಗಿರೋದು ಅಂತ ಗೊತ್ತು, ಎಲ್ಲಿ ಕರ್ಕೊಂಡೋಗಿದ್ದೆ, ಏನ್ ಮಾಡ್ದೆ ಅಂತ ಹೇಳು ಅಂತ ಹೇಳ್ತಾರೆ. ಆಗ ಕರ್ಣ ಸಾಹಿತ್ಯನ ಎಬ್ಸ್ಬಿಟ್ಟು ಅವಳನ್ನೇ ಕೇಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಸಾಹಿತ್ಯಳ ಚಿಕ್ಕಪ್ಪ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನೀನೇನ್ ಅಂದ್ಕೊಂಡಿದ್ಯಾ, ನಮ್ಮನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಕರ್ಣ ಸುಮ್ಮನೆ ತಿರುಗಿ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಹಾಗೆ ಕರ್ಣ ಮನೆಯಿಂದ ಹೊರಗಡೆ ಬರ್ಬೇಕಿದ್ರೆ ದಯಾನಂದ್ ಅವ್ರು ಹಾಗೂ ಅವ್ರ ಮಗ ಋಷಿ ಅಲ್ಲಿಗೆ ಬರ್ತಾರೆ. ಅವರನ್ನ ನೋಡಿ ವಿಲನ್ ಲುಕ್ಕಲ್ಲಿ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಕರ್ಣ. ಅವನ್ ಸ್ಮೈಲ್ ನೋಡಿ ದಯಾನಂದ್ ಹಾಗೂ ಅವ್ರ ಮಗ ಋಷಿ ಏನೋ ಅನುಮಾನ ಬಂದಂತೆ ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದಾಗ ಸಾಹಿತ್ಯ ಮಲಗಿರೋದನ್ನ ನೋಡ್ತಾರೆ. ಏನಾಯ್ತು ಸಾಹಿತ್ಯಗೆ, ಅವಳು ಯಾಕೆ ಮಲಗಿದಾಳೆ ಅಂತ ದಯಾನಂದ್ ಅವರು ಪ್ರಶ್ನಿಸ್ತಾರೆ. ಆಗ ಸಾಹಿತ್ಯ ಚಿಕ್ಕಪ್ಪ, ಅವಳು ನಿನ್ನೆಯಿಂದ ಉಪವಾಸ ಇದ್ಲು, ತಂದೆ ಸಲುವಾಗಿ ಉಪವಾಸ ಮಾಡ್ತಿದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ಲು, ಮನೆಗೆ ಬಂದವಳೆ ತಲೆ ಸುತ್ತ ಬಂದು ಮಲ್ಕೊಂಡಿದ್ದಾಳೆ, ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ದಯಾನಂದ್ ಅವ್ರು ಹೇಳ್ತಾರೆ, ಅವಳು ಪ್ರಜ್ಞೆ ತಪ್ಪಿರೋ ಹಾಗಿದೆ, ಏನಾಗಿದೆ ಅವಳಿಗೆ ಅಂತ ಹೇಳ್ಬಿಟ್ಟು ಅವಳನ್ನ ಎಬ್ಸೋಕ್ ಬರ್ತಾರೆ. ಆಗ ಅವಳು ಹೇಳೋದಿಲ್ಲ. ಆಗ ಅವರು ಸ್ವಲ್ಪ ನೀರ್ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಸಾಹಿತ್ಯ ಚಿಕ್ಕಮ್ಮ ನೀರ್ ತಗೊಂಡ್ ಬರ್ತಾರೆ. ಮುಖಕ್ಕೆ ಸ್ವಲ್ಪ ನೀರ್ ಚಿಮುಕಿಸಿದಾಗ ಸಾಹಿತ್ಯ ಎಚ್ಚರಗೊಳ್ತಾಳೆ. ಸಾಹಿತ್ಯಗೆ ಕಣ್ಬಿಡ್ಬೇಕಿದ್ರೆ ಕರ್ಣ ಮಾತಾಡಿದಂತಹ ಮಾತುಗಳೆಲ್ಲ ಕಣ್ಮುಂದೆ ಬರ್ತಿರತ್ತೆ. ಅವಳಿಗೆ ಯಾರೂ ಕಾಣಿಸೋದೇ ಇಲ್ಲ. ಕರ್ಣ ಏನ್ ಮಾತಾಡ್ದ,
ಯಾಕೆ ಮಾತಾಡ್ದ ಹೀಗೆ ಅನ್ನೋದೇ ಅವಳ ತಲೆನಲ್ಲಿ ಓಡ್ತಿರತ್ತೆ. ಈ ಕಡೆಯಿಂದ ಕರ್ಣನ್ ತಾಯಿಗೆ ಕರ್ಣನ್ ಬಗ್ಗೆ ಯೋಚನೆ ಮಾಡಿ ಸಾಹಿತ್ಯ ಚಿಕ್ಕಮ್ಮ ಮಾತಾಡಿರೋ ಮಾತಿಂದಾಗಿ ಅವಳ ಹೆಲ್ತ್ ಅಪ್ಸೆಟ್ ಆಗಿರತ್ತೆ. ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಅರುಂಧತಿ ಅಮ್ಮ ಕರ್ಣನೇ ಇದಕ್ಕೆಲ್ಲ ಕಾರಣ ಅಂತ ಅವನನ್ನ ದೂರೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕರ್ಣನ ಅಜ್ಜಿ, ನೀವು ಸ್ವಲ್ಪ ಸುಮ್ನೆ ಇರಿ, ನಿಮ್ಗೆ ಇಲ್ಲಿರೋಕ್ಕಾಗಿಲ್ಲ ಅಂತಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಮಾಡಿಸ್ಕೊಂಡು ಕುಡೀರಿ ಅಂತ ಹೇಳ್ತಾರೆ. ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ. ಅವರಿಗೆ ತುಂಬಾ ಸ್ಟ್ರೆಸ್ ಆಗಿದೆ, ಇನ್ ಮುಂದೆ ಆತರ ಆಗ್ದಿರೋ ಹಾಗೆ ನೋಡಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈ ಕಡೆಯಿಂದ ಕರ್ಣ ಮನೆಗೆ ಹೋಗದೆ ಅಲ್ಲೇ ನಿಂತಿರ್ತಾನೆ. ಮತ್ತೆ ವಾಪಸ್ ಬಂದು ಕದ್ದು ಕಿಟಕಿಯಿಂದ ನೋಡ್ತಾನೆ. ಅಲ್ಲಿ ಮನೆ ಒಳಗಡೆ ಸಾಹಿತ್ಯ ಎದ್ದು ಕೂರ್ತಾಳೆ. ಮನೆಯವರೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ಏನಾಯ್ತಮ್ಮ ನಿನಗೆ, ಯಾಕೆ ಹೀಗೆ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಆಗ ದಯಾನಂದ್ ಅವ್ರು ಹೇಳ್ತಾರೆ, ಏನು ಚಿಂತೆ ಮಾಡಬೇಡ, ನೀನು ನಿನ್ನಪ್ಪನ ಆಸೆ ಈಡೇರುತ್ತೆ, ನಿನ್ ಮದ್ವೆ ನಡೆಯುತ್ತೆ, ಆದ್ರೆ ನೀನು ಮದ್ವೆಗೆ ಒಪ್ಕೋಬೇಕು ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ಸಾಹಿತ್ಯ ಯಾರ ಮಾತು ಕೇಳಿಸ್ದೇ ಇರೋ ತರ ಕೂತಿರ್ತಾಳೆ. ಆಗ ಕರ್ಣ ಸಾಹಿತ್ಯಗೆ ಫೋನ್ ಮಾಡ್ತಾನೆ. ನಾನ್ ನಿನ್ಗೆ ಮತ್ತೆ ನೆನ್ಪಿಸೋಕೆ ಕಾಲ್ ಮಾಡಿದೆ, ನೆನ್ಪಿದೆ ತಾನೆ, ನೀನ್ ಈ ಮದ್ವೆಗೆ ಒಪ್ಕೋಬಾರ್ದು, ನಿನ್ ತಂದೆ ಆಸೆ ಈಡೇರಬಾರ್ದು, ಅದನ್ನ ನಾನು ನಿನ್ ನೆನ್ಪಿಸ್ಬೇಕು ಅಂತಾನೆ ಕಾಲ್ ಮಾಡಿದೆ, ನೆನ್ಪಿದೆ ಅಲ್ವಾ, ಒಪ್ಕೊಳ್ಳೋದ ತಾನೆ, ನೀನು ಒಪ್ಕೊಳ್ಳೇಬಾರ್ದು ಅಂತ ಹೇಳ್ತಾನೆ. ನೀನು ಒಪ್ಕೊಂಡ್ರೆ ಗೊತ್ತಲ್ವಾ, ಒಂದ್ಸಾರಿ ಮದುವೆ ನಿಲ್ಸಿದವನಿಗೆ ಮತ್ತೊಂದ್ಸಾರಿ ಮದುವೆ ನಿಲ್ಸೋದೇನು ಕಷ್ಟ ಆಗಲ್ಲ ಅಂತ ಹೇಳ್ತಾನೆ. ಸಾಹಿತ್ಯ ಏನೂ ಉತ್ತರ ಕೊಡದೆ ಕಾಲ್ನ ಕಟ್ ಮಾಡ್ಬಿಟ್ಟು ಇಡ್ತಾಳೆ. ಆಗ ಸಾಹಿತ್ಯ ಚಿಕ್ಕಪ್ಪ ಯಾರಮ್ಮ ಅದು ಅಂತ ಕೇಳ್ತಾರೆ. ಅದೇ ಸಾಹಿತ್ಯ ಬೇರೆನೆ ಉತ್ತರ ಕೊಡ್ತಾಳೆ, ನನ್ಗೆ ಈ ಮದುವೆ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ. ಆಗ ಮನೆಯವರು ಮತ್ತೆ ದಯಾನಂದ್ ಋಷಿ ಎಲ್ಲರೂ ಖುಷಿ ಪಡ್ತಾರೆ. ಈ ಕಡೆಯಿಂದ ಕರ್ಣ ಕೂಡ ಖುಷಿ ಪಡ್ತಾನೆ. ಸಾಹಿತ್ಯ ನಿಜವಾಗ್ಲೂ ಈ ಮದುವೆನ ಒಪ್ಕೊಂಡ್ಲಾ ಅಥವಾ ಕರ್ಣನ್ ಮೇಲೆ ಸಿಟ್ಟಲ್ಲಿ ಒಪ್ಕೊಂಡ್ಲಾ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ